ನೀನು ಪರದೇಶಿಗೆ ಹೋಗಬೇಕಾದರೆ ರಕ್ಷಣೆ ಹೊಂದಲೇಬೇಕಾಗಿದೆ. ನೀನು ಧನವಂತನಾಗಿರಬಹುದು, ಬಡವನಾಗಿರಬಹುದು, ನೀನು ವಿದ್ಯಾವಂತನಾಗಿರಬಹುದು ಅಥವಾ ನೀನು ವಿದ್ಯಾಹೀನನಾಗಿರಬಹುದು, ನೀನು ಒಳ್ಳೆಯವನಾಗಿರಬಹುದು, ಕೆಟ್ಟವನಾಗಿರಬಹುದು. ರಕ್ಷಣೆ ಇಲ್ಲದೆ ಇದ್ದರೆ ನೀನು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಹೊಸದಾಗಿ ಹುಟ್ಟದೇ ಇದ್ದರೆ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಈ ಹೃದಯದಲ್ಲಿ ಹೊಂದದೆ ಹೋದರೆ ನೀನು ಸ್ವರ್ಗಕ್ಕೆ ಬಾಧ್ಯನಾಗಲು ಸಾಧ್ಯವಿಲ್ಲ. ಸ್ವರ್ಗವನ್ನು ನೀನು ಕಾಣಲಾರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ಪ್ರಿಯ ದೇವಜನರೇ, ಇವತ್ತು ನಮಗೆ ಪರದೇಶ ಬೇಕೋ? ಯೇಸು ಸ್ವಾಮಿ ಬೇಕಾಗಿದ್ದಾನೆ. ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದರೆ ಪರದೇಶ ತೆಗಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿನ್ನ ಜೀವಿತದಿಂದ ಪರದೇಶ ಇವತ್ತು ನಿನ್ನದಾಗಿದೆ. ಹಲ್ಲೆಲೂಯ. ಪರದೇಶ ಉಂಟು ಮಾಡಿರುವುದು ದೇವರ ಮಕ್ಕಳಿಗಾಗಿದೆ, ಆತನನ್ನು ನಂಬುವವರಿಗಾಗಿದೆ. ಆತನನ್ನು ನಂಬುವಂಥ ಯಾವುದೇ ಮನುಷ್ಯ ಜಾತಿ ಇರಬಹುದು, ಮುಸ್ಲಿಮೋ, ಹಿಂದುವೋ ಅಥವಾ ಸಿಕ್ಕೋ, ಯಾರೇ ಇರಬಹುದು, ನೀನು ಮನುಷ್ಯನಾಗಿ, ಹೆಣ್ಣಾಗಿ, ಗಂಡಾಗಿ ಈ ಲೋಕದಲ್ಲಿ ಹುಟ್ಟಿದೆಯೋ, ಯೇಸುವಿನ ಮೇಲೆ ನಂಬಿಕೆ ಇಡುತ್ತೀಯೋ, ನೀನು ರಕ್ಷಣೆ ಹೊಂದಿಯಾ. ಇವತ್ತು ಪರದೇಶ ನಿನ್ನದಾಗಿದೆ ಪ್ರಿಯ ದೇವಜನರೇ.